ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ನಿಮ್ಮೊಂದಿಗೆ ಮನೆಯಲ್ಲಿ ಏನೇ ಒಂದು ಸಮಸ್ಯೆ ಆಗಿದ್ದರೂ ಮೊದಲಿಗೆ ಅನಿಸೋದು ಏನೇ ಕೆಟ್ಟ ದೃಷ್ಟಿ ಬಿದ್ದಿದೆಯೋ ಅಥವಾ ನಕಾರಾತ್ಮಕ ಶಕ್ತಿ ಇದೆ ಅಂತಲೇ ಹೇಳ್ತಾರೆ. ಹಾಗಾಗಿ ಆ ಒಂದು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಬೇಕು ಅಥವಾ ಮನೆಯಲ್ಲಿರೋಂಥ ನೆಗೆಟಿವ್ ಎನರ್ಜಿಯನ್ನು ತೆಗೆದುಹಾಕಲು ಯಾವ ರೀತಿ ನಾವು ಸಣ್ಣ ಸಣ್ಣ ಪರಿಹಾರವನ್ನು ಮನೆಯಲ್ಲಿ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ನಾವು ಧೂಪ ಹಾಕೋದ್ರಿಂದ ಏನೆಲ್ಲ ಲಾಭಗಳಿದೆ, ಇದನ್ನ ಯಾವ ಸಮಯದಲ್ಲಿ ಹಾಕಬೇಕು ಅಂತಲೂ ತಿಳಿಸ್ತೀನಿ ಸ್ನೇಹಿತರೆ. ಮೊದಲಿಗೆ ನೋಡಿರಿ, ಮನೆಯಲ್ಲಿ ತೆಂಗಿನಕಾಯಿ ತೊಗೊಂಬಂದಿರ್ತೀವಿ ನಾವು ಅಡುಗೆಗೆ. ತೊಗೊಂಡು ಬಂದಮೇಲೆ ಆ ತೆಂಗಿನಕಾಯಿ ಯೂಸ್ ಮಾಡ್ತೀವಿ, ಆದರೆ ಚಿಪ್ಪು ಮಾತ್ರ ಬಿಸಾಕ್ಬಿಡ್ತೀವಿ. ಈ ಒಂದು ಚಿಪ್ಪಿನಿಂದ ಯಾವ ರೀತಿ ನಾವು ಕೆಂಡ ಮಾಡಿಕೊಂಡು ಧೂಪ ಹಾಕ್ಬೋದು ಅಂತ ತಿಳಿಸ್ತೀನಿ ಸ್ನೇಹಿತರೆ. ಹಳ್ಳಿ ಕಡೆ ಆದರೆ ನಮಗೆ ಒಲೆ ಇರುತ್ತೆ, ಒಲೆಯಲ್ಲಿ ಕೆಂಡ ಮಾಡಿ ಹಾಕ್ಬೋದು, ಆದರೆ ಸಿಟಿ ಕಡೆ ಹಾಕೋಕ್ಕಾಗಲ್ಲ. ಹಾಗಾಗಿ ಈ ರೀತಿ ನಾವು ಒಲೆ ಮೇಲೆ ಈ ರೀತಿ ಚಿಪ್ಪನ್ನು ಸುಟ್ಟು ಕೆಂಡ ಮಾಡ್ಕೋಬೋದು ಸ್ನೇಹಿತರೆ. ಹಾಗಾಗಿ ಇವಾಗ ಈ ಒಂದು ಚಿಪ್ಪನ್ನು ಚೆನ್ನಾಗಿ ಸುಡಬೇಕಾಗುತ್ತೆ ರೀ. ಇದಾದ ಬಳಿಕ ಧೂಪ ಸ್ಟ್ಯಾಂಡಲ್ಲಿ ಇದನ್ನ ಹಾಕಿ ಕೆಂಡ ಮಾಡಿ ಧೂಪ ಹಾಕ್ಬೋದು ರೀ. ಮತ್ತು ಈ ರೀತಿ ನಾವು ಧೂಪ ಹಾಕೋದ್ರಿಂದ ವಾರದಲ್ಲಿ 1 ಬಾರಿ ಅಥವಾ 2 ಬಾರಿ ಧೂಪ ಹಾಕೋದ್ರಿಂದ ತುಂಬ ಒಳ್ಳೇದು ರೀ. ಮತ್ತು ಮನೆಯಲ್ಲಿ ಸುಗಂಧ ಭರಿತ ವಾತಾವರಣ ಇರುತ್ತೆ ರೀ, ಪಾಸಿಟಿವ್ ವೈಬ್ಸ್ ಅನ್ನೋದು ಇರುತ್ತೆ. ಮತ್ತು ಅಷ್ಟೇ ಅಲ್ಲದೆ ಮನೆಯಲ್ಲಿ ಏನೇ ಒಂದು ಜಗಳ ಕದನ, ಆರ್ಥಿಕ ಸಮಸ್ಯೆ ಆಗ್ತಾಯಿದ್ರೆ ಈ ರೀತಿ ವಾರದಲ್ಲಿ ಒಂದು ಸಲ ಅಥವಾ ಅಮಾವಾಸ್ಯೆ ಹುಣ್ಣಿಮೆಗೆ ಒಂದು ಸಲ ಆದರೂ ಈ ರೀತಿ ಧೂಪ ಹಾಕೋದು ತುಂಬ ಒಳ್ಳೆಯದು ಸ್ನೇಹಿತರೆ. ಇದಕ್ಕೆ ನೋಡಿರಿ, ಇವಾಗ ಇದು ತಣ್ಣಗಾಗೈತಿ. ಇವಾಗ ಇದಕ್ಕೆ ನಾನೊಂದು ಸ್ವಲ್ಪ ತುಪ್ಪ ಹಾಕ್ಕೊತ ಇದ್ದೀನಿ. ತದನಂತರ ಇದಕ್ಕೊಂದು ಸ್ವಲ್ಪ ಪಲಾವ್ ಎಲೆ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಪಲಾವ್ ಎಲೆ ಹಾಕೋದ್ರಿಂದ ತುಂಬ ಒಳ್ಳೆಯದು ಸ್ನೇಹಿತರೆ. ಪಾಸಿಟಿವ್ ವೈಬ್ಸ್ ಅನ್ನೋದಿರುತ್ತೆ ಮತ್ತು ಸುಗಂಧ ಭರಿತವಾಗಿ ಕೂಡಿರುತ್ತೆ. ಮನೆ ಅನ್ನೋದು ತುಂಬ ಅಂದರೆ ತುಂಬ ಸುವಾಸನೆ ಭರಿತ ಕೂಡಿರುತ್ತೆ. ಈ ರೀತಿ ನಾವು ಮನೆಯಲ್ಲಿರೋಂಥ ಪದಾರ್ಥಗಳನ್ನು ಬಳಸಿ ಯಾವ ರೀತಿ ಮನೆಯನ್ನು ಎನರ್ಜಿ ಆಗಿಡ್ಬೋದು ಮತ್ತು ಹೋಮ್ ರೆಮಿಡಿಯಾಗಿ ನಾವು ಯಾವ ರೀತಿ ಬಳಸಿ ಮನೆಯನ್ನು ಪಾಸಿಟಿವ್ ಆಗಿಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿರಿ, ಪಲಾವ್ ಎಲೆ ಒಂದು 5ರಿಂದ 6 ಲವಂಗ ತೊಗೋಬೇಕಾಗುತ್ತೆ, ಚಕ್ಕೆ ತೊಗೊಂಡಿದ್ದೀನಿ ಮತ್ತು ಪಚ್ಚ ಕರ್ಪೂರ, ಜಾವದ ಪುಡಿ, 1 ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಸ್ನೇಹಿತರೆ. ಇವೆಲ್ಲವನ್ನು ನಾವು ದೇವ್ರ ಮನೆಯಲ್ಲಿ ಪೂಜೆದಕ್ಕೆ ಬಳಸ್ತೀವಿ, ಅಡುಗೆಗೂ ಬಳಸ್ತೀವಿ. ಹಾಗಾಗಿ ಇವೆಲ್ಲ ಪದಾರ್ಥಗಳು ಮನೆಯಲ್ಲಿರೋಂಥ ಪದಾರ್ಥಗಳನ್ನು ಬಳಸಿಕೊಂಡು ಯಾವ ರೀತಿ ಮನೆಯಲ್ಲಿರೋಂಥ ನಕಾರಾತ್ಮಕ ಶಕ್ತಿಗಳನ್ನು ತೆಗೆದು ಹಾಕಬಹುದು ಅಂತ ಈ ಒಂದು ಲಾಗಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ರೀತಿ ನಾವು ಧೂಪ ದೀಪವನ್ನು ಪ್ರತಿ ವಾರ ಶುಕ್ರವಾರ, ಮಂಗಳವಾರ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಈ ಒಂದು ಧೂಪವನ್ನು ಗೋಧೂಳಿ ಸಮಯದಲ್ಲಿ ಈ ಒಂದು ಧೂಪವನ್ನು ಹಾಕುವುದು ತುಂಬ ಉತ್ತಮ ಸ್ನೇಹಿತರೆ. ಬೆಳಗಿನ ಸಮಯಕ್ಕಿಂತ ಗೋಧೂಳಿ ಸಮಯದಲ್ಲಿ ಈ ಒಂದು ಧೂಪ ಹಾಕೋದ್ರಿಂದ ಏನೇ ಒಂದು ಕೆಟ್ಟ ದೃಷ್ಟಿ, ನಕಾರಾತ್ಮಕ ಶಕ್ತಿ ಅಥವಾ ಯಾರಾದರೂ ನಮ್ಮ ಮನೆಯ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿದ್ದರೆ ಕಣ್ಣಿಗೆ ಕಲ್ಲು ಕೂಡ ಕರಗುತ್ತೆ ಅಂತಾರೆ. ಹಾಗಾಗಿ ಕಣ್ಣ ದೃಷ್ಟಿ ಏನಾದರೂ ಮನೆ ಮೇಲೆ ಬಿದ್ದಿದ್ದರೆ ಅವೆಲ್ಲವನ್ನು ಪರಿಹಾರ ಮಾಡಿಕೊಳ್ಳಲು ಈ ರೀತಿ ಧೂಪ ಹಾಕೋದು ತುಂಬ ಒಳ್ಳೆಯದು ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ಒಂದು ಧೂಪಕ್ಕೆ ನಾನು ಸಾಂಬ್ರಾಣಿಗೆ ಬಿಳಿ ಸಾಸಿವೆಯನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಸ್ನೇಹಿತರೆ. ಈ ರೀತಿ ಬಿಳಿ ಸಾಸಿವೆ ಹಾಕೋದ್ರಿಂದ ದೃಷ್ಟಿ ದೋಷ ನಿವಾರಣೆ ಕೂಡ ಆಗುತ್ತೆ. ಹಾಗಾಗಿ ಖಂಡಿತ ನೀವು ಕೂಡ ಈ ರೀತಿ ಸಾಂಬ್ರಾಣಿನ ಹಾಕಿ ಮನೆಗೆಲ್ಲ ತೋರಿಸ್ಬೇಕಾಗುತ್ತೆ. ಮೂಲೆ ಮೂಲೆಗೂ ಕೂಡ ಈ ಒಂದು ಧೂಪವನ್ನು ತೋರಿಸ್ಬೇಕಾಗುತ್ತೆ. ಧೂಪ ಹಾಕುವಾಗ ನಮ್ಮ ಮನೆಯಲ್ಲಿ ಎಲ್ಲ ನೆಗೆಟಿವ್ ಎನರ್ಜಿ ಹೋಗಿದೆ ಅಂತ ಅಂದ್ಕೊಂಡು ಈ ಒಂದು ಧೂಪವನ್ನು ಮುಸ್ಸಂಜೆ ಹೊತ್ತಲ್ಲಿ, ಗೋಧೂಳಿ ಸಮಯ ಹೊತ್ತಲ್ಲಿ ಈ ಒಂದು ಧೂಪವನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ಧೂಪವನ್ನು ಹಾಕುವಾಗ ಯಾವುದೇ ಕಾರಣಕ್ಕೂ ಡೋರ್ಗಳನ್ನು ಮುಚ್ಚಿ ಇಡಬೇಡಿ ಸ್ನೇಹಿತರೆ. ಯಾಕಂದರೆ ಬಾಗಿಲಲ್ಲಾಯಿತು ಅಥವಾ ವಿಂಡೋ ಡೋರ್ಗಳಾಯಿತು ಎಲ್ಲವನ್ನು ಓಪನ್ ಮಾಡಿ. ಯಾಕಂದರೆ ನೆಗೆಟಿವ್ ಎನರ್ಜಿ ಅನ್ನೋದು, ಮನೆಯಲ್ಲಿರೋಂಥ ನೆಗೆಟಿವ್ ಎನರ್ಜಿ ಅನ್ನೋದು ಹೋಗಬೇಕು ಅಂದರೆ ಎಲ್ಲ ವಿಂಡೋ ಡೋರು ಎಲ್ಲವನ್ನು ಓಪನ್ ಮಾಡಿ ಈ ಒಂದು ಧೂಪವನ್ನು ಹಾಕಬೇಕಾಗುತ್ತೆ. ಸಾಯಂಕಾಲ ಈ ಒಂದು ಧೂಪವನ್ನು ಹಾಕೋದು ತುಂಬ ಒಳ್ಳೆಯದು ಸ್ನೇಹಿತರೆ. ಹಾಗಾಗಿ ನಾನು ಕೂಡ ಈ ಒಂದು ಧೂಪವನ್ನು ಪ್ರತಿ ವಾರ ಮಂಗಳವಾರ, ಶುಕ್ರವಾರ ಮತ್ತು ಹುಣ್ಣಿಮೆ ಅಮಾವಾಸ್ಯೆಯಂದು ಪ್ರತಿ ವಾರ ಈ ಒಂದು ಧೂಪವನ್ನು ಹಾಕ್ತೀನಿ. ಹಾಗಾಗಿ ಇದರಿಂದ ಉಪಯೋಗವನ್ನು ಪಡೆದುಕೊಂಡ ಮೇಲೆ ನನಗೆ ಈ ಒಂದು ವಿಡಿಯೋನ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಮನೆಯಲ್ಲಿ ಈ ರೀತಿ ಧೂಪ ಹಾಕಿ ನೋಡಿ, ಎಷ್ಟು ಪ್ರಶಾಂತವಾದ ವಾತಾವರಣ ಇರುತ್ತೆ ಮತ್ತು ಸುಗಂಧ ಭರಿತವಾದ ವಾತಾವರಣ ಇರುತ್ತೆ. ಹಾಗಾಗಿ ಲಕ್ಷ್ಮಿಗೂ ಪ್ರಿಯವಾದಂಥ ವಸ್ತುಗಳನ್ನು ಹಾಕಿ ನಾವು ಧೂಪ ಬೆಳಗೋದು ತುಂಬ ಉತ್ತಮ ಸ್ನೇಹಿತರೆ. ಹಾಗಾಗಿ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ಸ್ ಅನ್ನೋದಿರುತ್ತೆ.
ಹಾಗಾಗಿ ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇಷ್ಟ ಆದರೆ ನಿಮ್ಮ ಕುಟುಂಬದವ್ರಿಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ಮಾಹಿತಿ ಶೇರ್ ಮಾಡಿ ಮತ್ತು ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಈ ಒಂದು ಮಾಹಿತಿ, ಈ ಒಂದು ಟಿಪ್ಸ್ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕು, ಶೇರು, ಕಮೆಂಟ್ ಮಾಡೋದು ಮರಿಬೇಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಹೊಸ ಮಾಹಿತಿ, ಹೊಸ ರೆಸಿಪಿಯೊಂದಿಗೆ. ಧನ್ಯವಾದಗಳು ಸ್ನೇಹಿತರೆ. ಶುಭೋದಯ.